ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಸೀತಾರಾಮ ಧಾರಾವಾಹಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡಲಾಗ್ತಿದೆ. ಭಾರ್ಗವಿಯ ಪಿತೂರಿ ಜಗಜ್ಜಾಹೀರಾಗುವ ಎಲ್ಲಾ ಲಕ್ಷಣ ಕಾಣ್ತಾ ಇದೆ. ಈಗಾಗಲೇ ಅಶೋಕನಿಗೆ ಸಿಹಿಯ ಆತ್ಮ ಇರುವುದು ಗೊತ್ತಾಗಿದೆ. ಸುಬ್ಬಿ ಸಿಹಿ ಹಾಗೂ ಅಶೋಕ್ ಭಾರ್ಗವಿಯ ಮುಖವಾಡ ಕಳಚಲು ಹಾಗೂ ನಿಜಾಂಶವನ್ನ ರಾಮನಿಗೆ ತಿಳಿಸಲು ಪ್ಲಾನ್ ಮಾಡಿದ್ರು. ಆದರೆ ಇದು ಯಶಸ್ಸು ಕಾಣಲಿಲ್ಲ. ಭಾರ್ಗವಿ ಇದರಲ್ಲಿ ಗೆದ್ದು ಬಿಟ್ಲು. ಆದರೀಗ ಅಚಾನಕ್ ಆಗಿ ಸೀತಾಗೆ ಸಿಹಿಯ ಸಾವಿನ ಸುದ್ದಿ ಬರಸಿಡಿಲಿನಂತೆ ಕಿವಿಗೆ ಬಡ್ತಿದೆ. ಭಾರ್ಗವಿಯ ಕೆಟ್ಟ ಕೆಲಸಗಳನ್ನ ಇಲ್ಲಿಯವರೆಗೂ ತನ್ನೊಳಗಿಟ್ಟುಕೊಂಡಿದ್ದ ಸತ್ಯಜಿತ್ ಇದೀಗ ಅದೇ ಸತ್ಯವನ್ನ ಅಪ್ಪ ಸೂರ್ಯಪ್ರಕಾಶ್ ಮುಂದೆ ಹೇಳಲು ಬಂದು ನಿಂತಿದ್ದಾನೆ. ನಿಮ್ಮೆಲ್ಲರಿಗೂ ಸತ್ಯ ಏನು ಅಂತ ಗೊತ್ತಾಗಬೇಕು, ಅದನ್ನು ಹೇಳಲೆಂದೇ ನಾನಿಲ್ಲಿ ಬಂದಿದ್ದೇನೆ ಎಂದು ಸತ್ಯ ಹೇಳಿದ್ದಾನೆ. ಆದರೆ ಇಲ್ಲಿ ಸತ್ಯಜಿತ್ ಹೇಳಲು ಬಂದಿರುವುದು ಅಣ್ಣ ಅತ್ತಿಗೆಯ ಅಶೋಕನ ತಂದೆ ತಾಯಿಯ ಸಾವಿನ ವಿಷಯ. ಇದರ ಮಧ್ಯೆ ಸಿಹಿಯ ಸಾವಿನ ಸುದ್ದಿಯೂ ಬಂದಿದೆ. ಇದು ಸೀತಾಳ ಕಿವಿಗೆ ಬಿದ್ದಿದೆ. ಅಶೋಕನ ತಂದೆ ತಾಯಿ ಸಾವಿಗೆ ರಾಮನ ಚಿಕ್ಕಪ್ಪ ಸತ್ಯ ಕಾರಣ ಎಂದು ಎಲ್ಲರೂ ಅಂದುಕೊಂಡಿದ್ರು. ಇದನ್ನು ಸುಳ್ಳು ಮಾಡುವ ಪ್ರಯತ್ನದಲ್ಲಿ ಸತ್ಯ ಇದ್ದಾನೆ. ಈ ಕಾರಣಕ್ಕೆ ಆತ ನೇರವಾಗಿ ಭಾರ್ಗವಿಯ ಹೆಸರನ್ನು ತೆಗೆದುಕೊಂಡಿದ್ದಾನೆ. ಇದರಿಂದ ಸಿಟ್ಟಾದ ಭಾರ್ಗವಿಯು ಕೋಪಗೊಂಡಿದ್ದಾಳೆ ಮತ್ತು ಕೂಗಾಡಿದ್ದಾಳೆ. ನಾನು ನನ್ನ ಅಣ್ಣ ಅತ್ತಿಗೆನ ಕೊಂದಿಲ್ಲ, ಅವರನ್ನು ಕೊಂದಿದ್ದು ಈ ನಿಮ್ಮ ಎನ್ನುವಷ್ಟರಲ್ಲಿಯೇ ಭಾರ್ಗವಿ ಮಧ್ಯ ಪ್ರವೇಶಿಸಿದ್ದಾಳೆ. ಕೋಪಗೊಂಡ ಭಾರ್ಗವಿ, ಆ ಕೊಲೆನ ನಾನು ಮಾಡಿದ್ದು ಅಂತಾನ? ಅಲ್ಲಿ ಆ ಅಶೋಕನ ಸಿಹಿ ಸಾವಿಗೆ ನಾನೇ ಕಾರಣ ಅಂತ ಹೇಳ್ತಿದ್ದಾನೆ. ಇಲ್ಲಿ ವಾಣಿ ಇಂದ್ರ ಕೊಲೆ ನಾನೇ ಮಾಡಿದ್ದು ಅಂತ ಹೇಳ್ತಿದ್ದಾನೆ ಎಂದಿದ್ದಾಳೆ ಭಾರ್ಗವಿ. ಇಲ್ಲಿ ಸಿಹಿ ಸಾವಿಗೆ ನಾನೇ ಕಾರಣ ಅಂತ ಹೇಳ್ತಿದ್ದಾನೆ ಎಂಬ ಮಾತು ಬಂದಾಗ ಅಲ್ಲಿಗೆ ಸೀತಾ ಬಂದಿದ್ದಾಳೆ. ನಮ್ಮ ಸಿಹಿ ಸತ್ತು ಹೋಗಿದ್ದಾಳೆ ಎಂದು ಗಾಬರಿಯಲ್ಲಿಯೇ ಸೀತಾ ಪ್ರಶ್ನೆ ಮಾಡಿದ್ದಾಳೆ. ಈಗಾಗಲೇ ಸುಬ್ಬಿಯು ಸಿಹಿ ಅಲ್ಲ ಎಂಬ ಅನುಮಾನ ಸೀತಾಗೆ ಬಂದಿದೆ. ಆಕೆಯ ವರ್ತನೆ, ಆಟ, ತುಂಟಾಟ ಎಲ್ಲವೂ ಬದಲಾಗಿದೆ. ಕೆಲವೊಮ್ಮೆ ಅವಳು ನಮ್ಮ ಸಿಹಿ ಹೌದಾ ಅಂತ ಅನ್ನೋ ಅನುಮಾನವೂ ಬರ್ತಿದೆ ಎಂದಿದ್ದಾಳೆ. ಸದ್ಯ ಈ ವಿಚಾರ ತಿಳಿದ ಸೀತಾಳ ಮುಂದಿನ ನಡೆ ಏನು ಎಂಬುದು ರೋಚಕತೆ ಸೃಷ್ಟಿಸಿದೆ.